ರಾಘವೇಂದ್ರ ಸ್ವಾಮಿಗಳವರನ್ನ ನಿಜವಾಗಿ ಭಕ್ತಿಯಿಂದ ಅವರ ಅಂತರಂಗದ ಪ್ರಿಯನಾಗಿ ಅವರನ್ನ ಭಜಿಸಿದರೆ ಏನೋ ವ್ಯವಹಾರಕ್ಕೆ ಮಾತ್ರ ತನ್ನ ಒಂದು ಮನಸ್ಸಿನ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕೆ ಸೇವೆ ಮಾಡಿ ಆಮೇಲೆ ಈಚೆಗೆ ಬಂದ್ರೆ ಅಲ್ಲ, ನಿಜವಾಗಿಯೂ ನನ್ನ ಉದ್ಧಾರ ಆಗಬೇಕು ಅಂತ ಗುರುಗಳಿಗೆ ಶರಣು ಹೋದರೆ ಆಗ ರಾಘವೇಂದ್ರ ಸ್ವಾಮಿಗಳವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತಾರೆ. ಇಷ್ಟೆಲ್ಲ ಮಾಡುತ್ತಾರೆ. ಸುಮ್ಮನೆ ಎದುರಿಗೆ ಹೋಗಿ ನಿಂತು ಕೂಡಲೇ ಇಷ್ಟೆಲ್ಲ ಮಾಡ್ತಾರ ಹೇಗೆ? ಹಾಗೆ ನಾವು ಹೋಗಿ ನಿಂತು ಬಿಟ್ರೆ ಆಯ್ತಾ? ವೃಂದಾವನದ ಮುಂದೆ ಅನುಗ್ರಹ ಮಾಡಿ ಬಿಡ್ತಾರ ಅಂದ್ರೆ ಸುಮ್ಮನೆ ಕೊಡೋದಿಲ್ಲ, ಭಕ್ತಿ ಇದ್ದರೆ ಕೊಡುತ್ತಾರೆ. ರಾಯರಲ್ಲಿ ಭಕ್ತಿ ಇರಬೇಕು, ಗುರುಗಳಲ್ಲಿ ಭಕ್ತಿಯನ್ನು ಮಾಡಲೇಬೇಕು. ಆ ರಾಯರಲ್ಲಿ ಭಕ್ತಿ ಮಾಡಿದವರಿಗೆ ಅನುಗ್ರಹ ಮಾಡುತ್ತಾರೆ. ರಾಘವೇಂದ್ರ ಸ್ವಾಮಿಗಳವರ ಪಾದದಲ್ಲಿ ಭಕ್ತಿಯನ್ನು ಮಾಡುವವರು ಯಾರೋ ರಾಘವೇಂದ್ರ ಸ್ವಾಮಿಗಳವರು ಈ ಎಲ್ಲ ಇಷ್ಟಾರ್ಥಗಳನ್ನು ಕೊಡುತ್ತಾರೆ ಎನ್ನುವ ದೃಷ್ಟಿಯಲ್ಲಿ